ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಭಾರಿ ಜನಸಂಖ್ಯೆ ಜಾಸ್ತಿ ಇದ್ದೀವಿ ನಾವು. ಅದಕ್ಕೋಸ್ಕರ ಈಗ ನಾವು ನಮಗೆ ಈ ಶೋಕ 70ರಿಂದ ನಮಗೆ ಯಾವ ಸವಲತ್ತುಗಳು ಸಿಕ್ಕಿಲ್ಲ. ನಮಗೆ ಎಲ್ಲ ಬಲಗೈ ಅಂದ್ಕೊಂಡು ಬಲಗೈಯವರು ಸವಲತ್ತುಗಳು ತಗೊಳ್ತಾವ್ರೆ. ನಾವು ಬಲಗೈಯಲ್ಲೇ ಇದ್ದು ನಮಗೆ ಏನೂ ಸವಲತ್ತು ಸಿಕ್ಕಿಲ್ಲ. ನಾವು ವಂಚಿತರಾಗಿದ್ದೀವಿ ನಾವು. ಅದಕ್ಕೋಸ್ಕರ ನಾವು ಈಗ ಪರ್ಯ ಅಂತ ಸಬ್ಕಾಸ್ಟ್ 101 ಸಬ್ಕಾಸ್ಟಲ್ಲಿ 90 ನಂಬರ್ದು ಪರ್ಯ ಅಂತಿದೆ. ಆ ಪರ್ಯ ಅನ್ನೋದನ್ನ ತಾವೆಲ್ಲರೂ ಮನೆ ಬಂದಾಗ ಬರ್ಸ್ಬೇಕು. ತಾವೆಲ್ಲ ಥರ ಮೇಲೆ ಮನವಿ ಮಾಡ್ಕೊಳ್ತಾ ನೀವು ಯಾವುದೇ ಕಾರಣಕ್ಕೆ ಇದು ಬಲಗೈ ಅನ್ನೋದಿಲ್ಲ. ಅದರಲ್ಲಿ 100 ಸಬ್ಕಾಸ್ಟ್ ಬಲಗೈ ಅಂತಿಲ್ಲ. ಮತ್ತು ಈ ನಾವು ವಲಯ ಅಂತ ಬಳಸಿದ್ರೆ ನಾವು ನಮಗೆ ಮೀಸಲಾತಿ ಸಿಕ್ಕಲ್ಲ. ಯಾರು ಇಷ್ಟು ಜನ ನಮಗೆ ಇಷ್ಟವಾಗಿದ್ದೀವಿ ಅವರು ಇಸ್ಕೊಂಡು ಅವರು ಭಾಗ ತಗೊಂಡು ಅವರು ತೀರಿಸ್ಕೊಳ್ತಾ ಇದ್ದಾರೆ. ನಮಗೆ ಸಿಕ್ಕಿಲ್ಲ. ಅದಕ್ಕೋಸ್ಕರ ನಮಗೆ ಪರ್ಯ ಅಂತ ಬರ್ಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಜಾತಿ ಪರ್ಯ ಮಹಾಸಭಾ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಂಗಾರಪೇಟೆ. ನಾವು ಏನು ಈಗ ಒಳ ಮೀಸಲಾತಿಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶದಂತೆ ರಾಜ್ಯ ಸರ್ಕಾರ ಒಳ ಮೀಸಲಾತಿನ ಜಾರಿಗೆ ತರಹೊರಟಿದೆ. ಅದರಿಂದ ನಾಗಮೋಹನ್ ದಾಸ್ ಸದಸ್ಯ ಆಯೋಗವನ್ನು ರಚನೆ ಮಾಡಿದೆ. ನಾವು ಆಯೋಗಕ್ಕೂ ಮನವಿ ಕೊಟ್ಟಿದ್ದೀವಿ. ನಾವು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಜಿಲ್ಲೆಯ ಕುಣಿಗಲ್ಲು ಮತ್ತು ತುಮಕೂರು ಏನು ಚಿತ್ರರಾಗಿವೆ ಬಾರ್ಡರ್ಗಳಲ್ಲಿ ನಾವು ಆ ಕಡೆ ಕೋಲಾರ ಭಾಗದ ಮುಳಬಾಗಿಲು ಬಾರ್ಡರ್ಗಳಲ್ಲಿ ಈಗಲೂ ಎಷ್ಟೋ ದೌರ್ಜನ್ಯಕ್ಕೊಳಗಾಗಿದ್ದೀವಿ ನಾವು. ತಾವೆಲ್ಲ ನೋಡ್ತಾ ಇದ್ದೀರಿ ಮಾಧ್ಯಮದ ಮಿತ್ರರು. ಎಷ್ಟೋ ಕಡೆ ಅಲ್ಲಿ ಒಂದು ಕಡೆ ಎಲ್ಲ ತುಂಬ ಹಿಂದುಳಿದಿದ್ದಾರೆ ನಮ್ಮ ಜನಾಂಗ. ಅದರಿಂದ ನಾವು 15 ಲಕ್ಷ ಜನಕ್ಕೆ ನಮಗೆ ಜನಸಂಖ್ಯೆ ಆಧಾರದ ಮೇಲೆ ನಮ್ಗೆ ಸರ್ಕಾರದ ಎಲ್ಲ ಸವಲತ್ತುಗಳು ಒದಗಿಸ್ಕೊಡ್ಬೇಕು, ನಮ್ಮ ಪಾಲು ಪಡಿಬೇಕು. ಅದರಿಂದ ದಯವಿಟ್ಟು ನಮ್ಮ ಬಂಧುಗಳು ಈ ಎಲ್ಲ ಭಾಗದ ಬಂಧುಗಳು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ರೇಣುಕಾ ಯಲ್ಲಮ್ಮ ಬಳಗ, ಚಿಕ್ಕತಾಳಿ ಮತ್ತು ಅರುಮಾಲ ಅಂತಲೂ ಕೆಲವು ಕಡೆ ಕರೀತಾರೆ, ಶ್ರೀನಿವಾಸಪುರ ಮುಳಬಾಗಿಲು ಕಡೆ. ಆದರೆ ನಾವೆಲ್ಲ ಪರ್ಯ ಅಂತ, ನಾವು ಮೂಲ ಪರ್ಯ ಜನಾಂಗ. ನಾವು ಮೊದಲಿಂದಲೂ ಈ ಭಾಗ ಎಲ್ಲ ಬೆಂಗಳೂರು ಸಮೇತ ಮೊದಲು ಮದ್ರಾಸ್ ಪ್ರಾವಿನ್ಸಿ ಅಂತಿತ್ತು. ಹಾಗೆಲ್ಲ ನಾವು ಮೂಲ ಜನಾಂಗ, ನಾವು ಅಸ್ಪೃಶ್ಯ ಜನಾಂಗ ಅಂತಲೇ ನಮ್ಮನ್ನು ಕಡೆಗಣಿಸಿದ್ದಾರೆ. ಅದರಿಂದ ನಮ್ಮ ಈ ಜನಾಂಗಕ್ಕೆ ಮುಂದಿನ ಶೈಕ್ಷಣಿಕ ಹಾಗೂ ಆರ್ಥಿಕ, ರಾಜಕೀಯವಾಗಿ, ಸಾಮಾಜಿಕವಾಗಿ ನಮಗೂ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ನಮಗೂ ಪಾಲು ಸಿಗಬೇಕಂತ ನಾವು ಈ ಒಂದು ಮನವಿನ ನಾಗಮೋಹನ್ ದಾಸ್ ಅವರಿಗೆ ಸರ್ಕಾರಕ್ಕೆ ನಾವು ಮನವಿ ಕೊಟ್ಟಿದ್ವಿ. ಅದರಿಂದ ಎಲ್ಲ ಬಂಧುಗಳು ನಮ್ಮನ್ನು ದಯವಿಟ್ಟು ಪರಿಶಿಷ್ಟ ಜಾತಿ ಪರ್ಯ ಅಂತ ನಮೂದನೆ ಮಾಡಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.